ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿಟಿಯು ಗುರು. ಈ ವಿಡಿಯೋದಲ್ಲಿ ರಿವ್ಯಾಲ್ಯೂಯೇಷನ್ ಡೇಟ್ ಬಗ್ಗೆ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅದ್ರ ಜೊತೆಗೆ ಎಷ್ಟು ಫೀಸ್ ಇದೆ ಅಂತ ಕೂಡ ನಾನು ನಿಮಗೆ ಹೇಳ್ತೇನೆ. ವಿಟಿಯು ಫಸ್ಟ್ ಸಮ್ ಅಂದರೆ 25 ಸ್ಕೀಮ್ ಸ್ಟೂಡೆಂಟ್ಸ್ಗೆ ರಿಸಲ್ಟ್ ಏನು 11th ಮಾರ್ಚ್ಗೆ ಅನೌನ್ಸ್ ಮಾಡಿದ್ದಾರೆ. ಯಾರ್ಯಾರು ಪಾಸ್ ಆಗಿದ್ದಾರೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ನೆಕ್ಸ್ಟ್ ಸೆಕೆಂಡ್ ಸಮ್ಗೆ. ಇದೇ ರೀತಿ ಎಲ್ಲ ಸಬ್ಜೆಕ್ಟ್ ಪಾಸ್ ಆಗಿರಿ ಅಂತ ಹೇಳ್ತೀನಿ. ಯಾರ್ಯಾರು ಫೇಲ್ ಆಗಿದ್ದಾರೆ ಕೆಲವೊಂದು ಸಬ್ಜೆಕ್ಟ್ಸಲ್ಲಿ, ಸೊ ಡೋಂಟ್ ವೆರಿ ಟೆನ್ಷನ್ ಮಾಡ್ಕೋಕೆ ಹೋಗ್ಬೇಡ್ರಿ, ನೀವು ಕೂಡ ಕ್ಲಿಯರ್ ಮಾಡ್ಕೋಬಹುದು ಸಬ್ಜೆಕ್ಟು. ಇವಾಗ ನೆಕ್ಸ್ಟ್ ಬರುವಂಥ ರಿವ್ಯಾಲ್ಯೂಯೇಷನ್ ಅಲ್ಲಿ ಅಪ್ಲೈ ಮಾಡಿ ಇದರಲ್ಲಿ ಪಾಸ್ ಆದರೆ ಒಳ್ಳೇದು, ಅಥವಾ ನೆಕ್ಸ್ಟ್ ಸೆಕೆಂಡ್ ಸೆಮಿಸ್ಟರ್ ನಿಮ್ಗೆ ಚಾನ್ಸ್ ಇರುತ್ತೆ, ಅವಾಗ ಅದ್ರ ಬರೆದು ಪಾಸ್ ಆಗ್ಬೋದು. ಓಕೆ, ವಿಟಿ ಅವರು ರಿಸಲ್ಟ್ ಅನೌನ್ಸ್ ಮಾಡಿದ್ದು 11th ಮಾರ್ಚ್, ಹೌದಾ? ಸೊ ನಿಮಗೆ ರಿವ್ಯಾಲ್ಯೂಯೇಷನ್ ಸರ್ಕ್ಯುಲರ್ ಆಗಲಿ ನೋಟಿಫಿಕೇಶನ್ ಆಗಲಿ ಒನ್ ವೀಕ್ ಅನ್ನಷ್ಟಿಗೆ ಬಂದ್ಬಿಡುತ್ತೆ. ಮ್ಯಾಕ್ಸಿಮಮ್ ಅಂತ ತಗೊಂಡ್ರೆ 2 ವೀಕ್ಸ್. 3 ವೀಕ್ಸು ಬಹಳ ರೇರ್. ಇದು ರೇರ್ ಕೇಸಲ್ಲಿ 3 ವೀಕ್ಸ್ ಟೈಮ್ ಹಿಡಿಯುತ್ತೆ. ಏನಕ್ಕೆ ಅಂದರೆ ವಿಟಿ ವರ್ಕ್ ಲೋಡ್ ಇರುತ್ತೆ, ಬಹಳ ಏನಾದರೂ ಫಂಕ್ಷನ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಕ್ಸ್ ಇರುತ್ತಲ್ಲ. ಸೊ ಡಿಪೆಂಡಿಂಗ್ ಅಪಾನ್ ವಿಡಿಯೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಲ್ಮೋಸ್ಟ್ 1 ವೀಕ್ ಅನ್ನಷ್ಟಿಗೆ ನಿಮಗೆ ಸರ್ಕ್ಯುಲರ್ ಆಗಲಿ ನೋಟಿಫಿಕೇಶನ್ ಆಗಲಿ ಬಂದ್ಬಿಡುತ್ತೆ ವಿಟಿಯೋ ಕಡೆಯಿಂದ. ಸೊ ಎಷ್ಟು ಫೀಸ್ ಇದೆ ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಒಂದು ಸಬ್ಜೆಕ್ಟ್ಗೆ ರಿವ್ಯಾಲ್ಯೂಯೇಷನ್ ಆಗಬೇಕಂದ್ರೆ 600 ರೂಪೀಸ್ ಇದೆ. ಇದು ಕೇವಲ ಒಂದು ಸಬ್ಜೆಕ್ಟಿಗೆ ಮಾತ್ರ, ನೆನಪಿರಲಿ. ಅದಾದಮೇಲೆ ಕ್ಯಾಂಡಿಡೇಟ್ ಫೀಸ್ ಅಂತ ತಗೋತಾರೆ, ಅದು 30 ರೂಪೀಸ್ ಇರುತ್ತೆ. ಸೊ ಟೋಟಲ್ ಎಷ್ಟಾಯಿತು? 630 ರೂಪೀಸ್. ಇದು ಒಂದು ಸಬ್ಜೆಕ್ಟ್ಗೆ 630 ರೂಪೀಸ್ ಆಯಿತು. ಒಂದು ವೇಳೆ ನಿಮಗೆ 2 ಸಬ್ಜೆಕ್ಟ್ಸ್ ಇತ್ತು ಅಂತ ಅನ್ಕೊಳ್ಳಿ. ಸೊ 2 ಸಬ್ಜೆಕ್ಟ್ಸ್ ಅಂದರೆ 600ಗೆ ಒಂದು ಸಬ್ಜೆಕ್ಟ್ ಪ್ಲಸ್ ಇನ್ನು 600. ಸೊ ಟೋಟಲ್ ಎಷ್ಟಾಯ್ತು ನಿಮಗೆ? 1200 ಆಯಿತು, ಹೌದಾ? ಇದ್ರ ಜೊತೆಗೆ 30 ರೂಪೀಸ್ ಎಕ್ಸ್ಟ್ರಾ ಕ್ಯಾಂಡಿಡೇಟ್ ಫೀಸ್. ಸೊ ಟೋಟಲ್ ಬಂದ್ಬಿಟ್ಟು 1230. ಅದೇ 3 ಸಬ್ಜೆಕ್ಟ್ಸ್ ಅಂದರೆ ಇಲ್ಲಿ ಪ್ಲಸ್ 600 ಹಾಕೋರಿ, ಆ್ಯಂಡ್ 4 ಇತ್ತಂದ್ರೆ ಮತ್ತೆ ಪ್ಲಸ್ 600. ಸೊ ಇದೇ ರೀತಿ 30 ರೂಪೀಸ್ ಮ್ಯಾಂಡೇಟರಿ, 30 ರೂಪಾಯಿ ಕೊಡಲೇಬೇಕು. ಸೊ ಓಕೆ, ಪ್ರತಿಯೊಬ್ಬರು ಕೊಡ್ತಾರೆ ಇದನ್ನು. ಸೊ ಟೋಟಲ್ ಫೀಸ್ ಬಂದ್ಬಿಟ್ಟು ಗೊತ್ತಾಯ್ತಲ್ಲ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅಂತ. ನೆಕ್ಸ್ಟ್ ಫೋಟೋ ಕಾಪಿ ಫೀಸ್ ಎಷ್ಟಿದೆ ನೋಡೋಣ. ಫೋಟೋ ಕಾಪಿ ಫೀಸ್ ಬಂದ್ಬಿಟ್ಟು ಒಂದು ಸಬ್ಜೆಕ್ಟ್ಗೆ 400 ರೂಪಾಯಿ ಇದೆ. ಓಕೆ, ಇದು ಪರ್ ಒಂದು ಸಬ್ಜೆಕ್ಟ್ಗೆ, ನೆನ್ಪಿಟ್ಕೊಳ್ಳಿ. ಸೊ ನಿಮ್ಗೆ ಗೊತ್ತಾಯ್ತಲ್ಲ ಸ್ಟ್ರಕ್ಚರ್, ಎಷ್ಟು ಫೀಸ್ ಸ್ಟ್ರಕ್ಚರ್ ಎಷ್ಟೆಷ್ಟಿದೆ ಅಂತ. ಒಂದು ಸಬ್ಜೆಕ್ಟ್ಗೆ 600 ರೂಪೀಸು ಪ್ಲಸ್ ಕ್ಯಾಂಡಿಡೇಟ್ ಫೀಸ್ 30 ರೂಪೀಸ್. ಓಕೆ, ಅದಾದ್ಮೇಲೆ ಫೋಟೋ ಕಾಪಿ ಫೀಸ್ ಬಂದ್ಬಿಟ್ಟು 400 ರೂಪೀಸ್. ಇದು ರಿವ್ಯಾಲ್ಯೂಯೇಷನ್ ಫೀಸ್ ಇದು. ಓಕೆ, ಇದು RV ಫೀಸ್, ಇದು ಫೋಟೋ ಕಾಪಿ ಫೀಸ್. ಅರ್ಥ ಆಯ್ತು ಅನ್ಕೊಂತೀನಿ. ಸೊ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.